ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ಸೋರಾ ಎಐ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ತುಂಬಾ ಜನ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾನ್ ಸಬ್ಸ್ಕ್ರೈಬರ್ಸ್ 90% ಹೆಚ್ಚಿನ ಜನ ಇದ್ದೀರಾ ಇದರಲ್ಲಿ. ದಯಮಾಡಿ ಎಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ 3 ವಿಡಿಯೋಸ್ಗಳನ್ನ ತೋರಿಸ್ತೀನಿ. ಮೊದಲನೇ ವಿಡಿಯೋ ಏನು ಅಂದ್ರೆ ಲಾಗೋಸ್ ಅನ್ನುವಂತ ಒಂದು ಪ್ರದೇಶ ಇದೆ. ಆ ಲಾಗೋಸ್ ನಲ್ಲಿರುವಂತಹ ಜನರು ಇರುವಂತಹ ಒಂದು ವಿಡಿಯೋ ಇದಾಗಿದೆ. ಈ ವಿಡಿಯೋ ನೀವು ನೋಡ್ತಾ ಇದ್ರಿ ಅಂದ್ರೆ ನಿಮಗೆ ಒಂಥರ ಅಚ್ಚರಿ ಮೂಡುತ್ತೆ. ಒಂದ್ಸಲ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಎರಡನೇ ವಿಡಿಯೋನ ನಾವು ನೋಡೋದಾದ್ರೆ 20ನೇ ಶತಮಾನದಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬಂಗಾರ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಬಹಳಷ್ಟು ಜನ ಸೆಟ್ಲರ್ಸ್ ಅಂತ ಕರೆಯಲ್ಪಡುವಂತವ್ರು ಅಂದ್ರೆ ವಲಸಿಗರೆಲ್ಲ ಬಂದು ಚಿನ್ನವನ್ನ ಅಗೆಯಕ್ಕೆ ಮುಂದಾಗ್ತಾರೆ. ಅದರ ಬಗ್ಗೆ ಒಂದು ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಹೇಗಿರಬಹುದು ಆ ಒಂದು ಪ್ರದೇಶನ ಒಂದು ವಿಡಿಯೋ ಇದಾಗಿದೆ. ಇದು ಎರಡನೇ ವಿಡಿಯೋ. ಈಗ ಮೂರನೇ ಕ್ಲಿಪ್ ನ ನೋಡ್ತಾ ಇದ್ದೀರಾ. ಈ ಮೂರನೇ ಕ್ಲಿಪ್ ಅಲ್ಲಿ ಒಬ್ಬ ವ್ಯಕ್ತಿ ಮೋಡದ ಮೇಲೆ ಕುತ್ಕೊಂಡು ಪುಸ್ತಕ ಓದ್ತಾ ಇದ್ದಾನೆ. ಈ ಒಂದು ವಿಡಿಯೋ ಕ್ಲಿಪ್ ನೀವು ನೋಡ್ತಾ ಇದ್ದೀರಾ. ಈ 3 ಕ್ಲಿಪ್ ನ ನೀವು ನೋಡಿದ್ರೆ ನಿಮಗೆ ಏನ್ ಅನ್ಸ್ಬೋದು? ಯಾರೋ ಒಬ್ಬ ಕ್ಯಾಮ್ರಾ ತಗೊಂಡು ಹೋಗ್ತಾ ಇರ್ಬೋದು, ಫಿಲ್ಮ್ ಮಾಡ್ತಾ ಇರ್ಬೋದು. ಅಲ್ಲಿ ಬಹಳಷ್ಟು ಜನ ಆಕ್ಟರ್ಸ್ ಗಳಿರ್ಬೋದು. ಆಕ್ಟರ್ಸ್ ಗಳ ಒಂದು ಎಲ್ಲರನ್ನೂ ಒಗ್ಗೂಡಿಸ್ಬಿಟ್ಟು ಒಂದು ಲೊಕೇಶನ್ ಅಲ್ಲಿ ಫಿಲ್ಮಿಂಗ್ ಮಾಡುವಂತ, ಚಿತ್ರೀಕರಣ ಮಾಡುವಂತ ಒಂದು ಕ್ರಿಯೆ ಇರ್ಬೋದು. ಅಥವಾ ನೀವು ಆ ಕ್ಯಾಲಿಫೋರ್ನಿಯನ್ ಶಾಟ್ ನೋಡಿದ್ರಲ್ವಾ, ಮೇಲಿಂದ ತೋರಿಸ್ಬೇಕಾರೆ ಅದು ಒಂದು ಡ್ರೋನ್ ಶಾಟ್ ತರ ಇದೆ. ಅಂದ್ರೆ ಒಂದು ಡ್ರೋನ್ ಅನ್ನ ಬಳಸ್ಕೊಂಡು ಕ್ಯಾಮ್ರಾನ ಮೌಂಟ್ ಮಾಡ್ಬಿಟ್ಟು ತೆಗೆಯುವಂತ ಒಂದು ವಿಡಿಯೋ ತರ ಇದೆ. ಸ್ವಲ್ಪ ಹಿಂದೆ ನಾವು ಯೋಚನೆ ಮಾಡಿದ್ರೆ ಹೆಲಿಕಾಪ್ಟರ್ ಅಲ್ಲಿ ಕೂಡ ಈ ತರ ಏರಿಯಲ್ ಶಾಟ್ಸ್ ಅಂತ ಕರಿತೀವಿ, ಏರಿಯಲ್ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಂತೀವಿ. ಅದರ ಮೂಲಕ ಹೆಲಿಕಾಪ್ಟರ್ ಮೂಲಕ ಇದನ್ನ ಕ್ಯಾಪ್ಚರ್ ಮಾಡಿರ್ಬೋದು ಅಂತ ನಿಮಗೆ ತೋಚಬಹುದು. ಹಾಗೆ ಮೂರನೇ ಒಂದು ವಿಡಿಯೋ ನೀವು ನೋಡಿದ್ರಲ್ವಾ, ಮೋಡದಲ್ಲಿ ಕೂತ್ಕೊಂಡಿರುವಂತಹ ವ್ಯಕ್ತಿ, ಅದು ಪ್ರಾಯಶಃ ನಿಮಗೆ ಒಂದು CGI ಅಂತ ಕರೆಯಲ್ಪಡುವಂತಹ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನ ತಗೊಂಡು ಮಾಡಿರ್ತಾರೆ, ಒಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಅಂತ ನಿಮಗೆ ತೋಚಬಹುದು. ಆದ್ರೆ ಅಚ್ಚರಿಯ ವಿಚಾರ ಏನು ಅಂತಂದ್ರೆ ಈ 3 ವಿಡಿಯೋಗಳು ಬಂದ್ಬಿಟ್ಟು ಯಾವುದೇ ರೀತಿಯಾದಂತಹ ಮಾನವ ಒಂದು ವಿಡಿಯೋದಲ್ಲಿ ಇಲ್ಲ. ಬರೀ ಅಕ್ಷರಗಳು ಮಾತ್ರ ಆ ವಿಡಿಯೋದಲ್ಲಿ ಇನ್ಪುಟ್ ಆಗಿ ಕೊಟ್ಟು ಆ ವಿಡಿಯೋ ಜನರೇಟ್ ಆಗಿದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹೊಸ ಯುಗ. ಓಪನ್ ಎಐ ಅಂತ ಕರೆಯಲ್ಪಡುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಸೋರಾ ಅನ್ನುವಂತ ಎಐ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ, ಒಂದು ಪ್ರಯೋಗಗಳು ನಡೀತಾ ಇದೆ. ಹಲವಾರು ಆರ್ಟಿಸ್ಟ್ಗಳು ಈ ಒಂದು ಎಐಗೆ ಹಲವಾರು ಇನ್ಪುಟ್ಸ್ ಗಳನ್ನ, ಪ್ರಾಂಪ್ಟ್ಸ್ ಅಂತ ನಾವು ಕರಿತೀವಿ, ಅದರ ಮೂಲಕ ಇನ್ಪುಟ್ಸ್ ನ ನೀಡ್ಬಿಟ್ಟು ಈ ರೀತಿ ಹೊಸ ಹೊಸ ವಿಡಿಯೋಸ್ ಗಳನ್ನ ಜನರೇಟ್ ಮಾಡ್ತಾ ಇದ್ದಾರೆ. ಈ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಸ್ ಏನಿದೆ, ಒಂದು 20 ಸೆಕೆಂಡ್ ಅಷ್ಟು ಈ ಒಂದು ವಿಡಿಯೋ ಕ್ಲಿಪ್ಸ್ ಗಳೆಲ್ಲ ಇದೆ. ಈ ವಿಡಿಯೋ ಕ್ಲಿಪ್ಸ್ ಗಳು ಏನು ಅಂತಂದ್ರೆ ಮುಖ್ಯವಾಗಿ ಇದು ಯಾರಿಗೆ ಫಲಪ್ರದಾಯಕ ಆಗಬಹುದು ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ಸ್ಟಾಕ್ ಫುಟೇಜ್ ಅಂತ ಕರೆಯಲ್ಪಡುವಂತಹ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾವು ನೋಡಿರ್ತೀವಿ. ಸಣ್ಣ ಸಣ್ಣ ಒಂದು ಚಾನೆಲ್ಸ್ ಗಳಲ್ಲಿ ಮಾತುಕತೆ ಆಗ್ಬೇಕಾರೆ ಅಥವಾ ಒಂದು ವಿಷಯವನ್ನ ತಮಗೆ ಹೇಳಬೇಕು ಅಂತ ಇರ್ಬೇಕಾದ್ರೆ ಕೆಲವೊಂದು ಉದಾಹರಣೆಗಳನ್ನು ಕೊಡಕ್ಕೆ ವಿಡಿಯೋಸ್ಗಳು ಬೇಕಾಗುತ್ತಲ್ವಾ, ಆ ಒಂದು ಇದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ತುಂಬಾ ಜನ ವಿಡಿಯೋಸ್ಗಳಲ್ಲಿ ವರಿಷ್ಠರುಗಳು, ತುಂಬಾ ತಜ್ಞರು ಎಲ್ಲರೂ ಸಹ ಎಐ ಇರುವಂತವರು ಮತ್ತೆ ಯೂಟ್ಯೂಬ್ ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಗಳು ಈ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ನಮಗೆ ಒಂದು ದೊಡ್ಡ ಪ್ರಶ್ನೆ ಕಾಡೋದೇನು ಅಂತಂದ್ರೆ ಮುಂಬರುವ ಕಾಲಘಟ್ಟದಲ್ಲಿ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲ ದಶಕಗಳ ಹಿಂದೆ ಎಡ್ ಕ್ಯಾಟ್ಮಲ್ ಅನ್ನೋರು ಒಂದು ಪುಸ್ತಕ ಬರೆದಿದ್ರು. ಅದನ್ನ ಜ್ಞಾಪಕ ಆಯ್ತು, ಕ್ರಿಯೇಟಿವಿಟಿ ಇಂಕ್ ಅನ್ನುವಂತ ಒಂದು ಪುಸ್ತಕ. ಆ ಒಂದು ಪುಸ್ತಕದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವರು ನಡೆದು ಬಂದ ಹಾದಿ, ಮುಖ್ಯವಾಗಿ ಅವರು ಪಿಕ್ಸಾರ್ ಸಂಸ್ಥೆಯನ್ನ ಹುಟ್ಟು ಹಾಕಿದವರು ಎಡ್ ಕ್ಯಾಟ್ಮಿಲ್ ಅವರು. ಅವರು ತಮ್ಮ ಕಾಲೇಜು ದಿನಗಳಲ್ಲಿ ಅನಿಮೇಷನ್ ನಲ್ಲಿ ಅವರು ತೊಡಗಿಸ್ಕೊಂಡು ಮೊದಲ ಬಾರಿಗೆ ಒಂದು ಶಾರ್ಟ್ ಫಿಲ್ಮ್ ಅನ್ನು ತೆಗಿತಾರೆ. ಆ ಒಂದು ಶಾರ್ಟ್ ಫಿಲ್ಮ್ 1 ನಿಮಿಷದ ಅವಧಿಯಾದಂತ ಒಂದು ಶಾರ್ಟ್ ಫಿಲ್ಮ್ ಆಗಿತ್ತು. ಅದು ಕಂಪ್ಯೂಟರ್ ನ ಬಳಸ್ಕೊಂಡು ಆ ಅನಿಮೇಷನ್ ಅನ್ನ ಮಾಡಿದ್ರು ಅನ್ನುವಂತ ವಿಚಾರ. ಆ ಹಿಂದೆ ಇರುವಂತ ಅನಿಮೇಟರ್ಸ್ ಗಳೆಲ್ಲ ಅವ್ರಕ್ಕಿಂತ ಕಂಪ್ಯೂಟರ್ ರೆಂಡರಿಂಗ್ ಗಿಂತ ಹಿಂದೆ ಆರ್ಟಿಸ್ಟ್ ಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಅನಿಮೇಷನ್ಸ್ ಗಳು ಬರೋದು. ಈ ನಾವು ನೋಡ್ತಿರಲ್ಲ, ನಾವು ನೋಡುವಂತ ಹಳೆ ಕಾಲದ ಕಾರ್ಟೂನ್ಸ್ ಗಳೆಲ್ಲವೂ ಸಹ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಅವರು ಕಾರ್ಟೂನ್ಸ್ ಗಳನ್ನ ರಚನೆ ಮಾಡ್ತಿದ್ರು. ಅದರ ಬಳಿಕ 90ರ ದಶಕದಲ್ಲಿ ನಾವು ಕಂಪ್ಯೂಟರ್ ಮೂಲಕ ಮೊದಲಾಗಿ ಒಂದು ಫುಲ್ಲಿ ಫೀಚರ್ಡ್ ಅನಿಮೇಷನ್ ಮೂವಿ ತಗೊಂಡ್ಬಂದ್ವಿ. ಯಾವ್ದಂತ ನಿಮಗೆ ಗೊತ್ತಿದೆಯಾ ಸ್ನೇಹಿತರೆ? ಆ ಫಿಲ್ಮೇ ಟಾಯ್ ಸ್ಟೋರಿ. ತದನಂತರ ಸತತವಾಗಿ ಈ ಟಾಯ್ ಸ್ಟೋರಿ ಸೀರೀಸ್ ಬಂತು. ಅದಾದ್ಮೇಲೆ ಇನ್ನೂ ಹಲವಾರು ಅನಿಮೇಷನ್ ಫಿಲ್ಮ್ಸ್ ಗಳನ್ನ ಪಿಕ್ಸಾರ್ ಸಂಸ್ಥೆ ಹೊರಗೆ ತಂತು. ಆಪಲ್, ಪಿಕ್ಸಾರ್ ಕೈ ಜೋಡಿಸ್ಕೊಂಡು ಹಲವಾರು ಅನಿಮೇಷನ್ ಚಿತ್ರಗಳನ್ನ ಹೊರಗೆ ತಂತು. ಈಗ ಆಪಲ್ ಸಂಸ್ಥೆ ಮತ್ತೆ ಪಿಕ್ಸಾರ್ ಜೊತೆಗೆ ನಂಟು ಈಗ ಡಿಸ್ನಿ ಜೊತೆಗೆ ಸೇರ್ಕೊಂಡು ಹೋಗಿದೆ ಅನ್ನುವಂಥದ್ದೆಲ್ಲ ಇತಿಹಾಸದ ಒಂದು ವಿಚಾರ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ತರ ನಾವು ನೋಡೋದಾದ್ರೆ ಆ ಡಾಕ್ಯುಮೆಂಟರಿ ಫಿಲ್ಮಿಗೆ ಮುಂಚೆ
ಒಂದು ರೀತಿಯಾದಂತ ಒಂದು ಟ್ರೈಲರ್ ಅಂತ ನಾವು ಕೊಡ್ತೀವಲ್ವಾ, ಅದೇ ರೀತಿ ಈ ಅನಿಮೇಷನ್ ಫಿಲ್ಮ್ಸ್ಗೆ ಹೇಗೆ ಒಂದು ಶಾರ್ಟ್ ಫಿಲ್ಮ್ಸ್ ಗಳು ಬಂತು, ಆ ಶಾರ್ಟ್ ಫಿಲ್ಮ್ಸ್ ಗಳನ್ನ ಹೇಗೆ ಕಂಪ್ಯೂಟರ್ಗಳ ಮೂಲಕ ಫುಲ್ಲಿ ಫೀಚರ್ ಲೆಂತ್ ಅನಿಮೇಷನ್ ಆಗಿ ಚೇಂಜ್ ಆಯ್ತು. ಇನ್ನು ಮುಂಬರುವಂತಹ ಕಾಲಘಟ್ಟದಲ್ಲಿ ನಾರ್ಮಲ್ ಚಿತ್ರೀಕರಣ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಅಲ್ಲೇ ಬಹಳಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಇದೆಯಾ ಅಂತಂದ್ರೆ ಖಂಡಿತವಾಗೂ ಅದು ಇದೆ ಅಂತಾನೆ ಹೇಳ್ಬೋದು. ಇನ್ಪುಟ್ಸ್ ಆಗಿ ನಮಗೆ ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ಬೇಕು ಅಂತೇಳಿ ಆ ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿಸ್ಕೊಂಡ್ಬಿಟ್ಟು ಆ ಸೃಷ್ಟಿಯಾದಂತಹ ಒಂದು ಕ್ಯಾರೆಕ್ಟರ್ಗೆ ತಕ್ಕಂತ ಎನ್ವೈರನ್ಮೆಂಟ್ ಗಳನ್ನ ಪ್ರಾಂಪ್ಟ್ ಗಳ ಮೂಲಕ ಟೈಪ್ ಮಾಡಿ ಎ ಅಲ್ಲಿ ರೆಂಡರಿಂಗ್ ಮಾಡಿ ಅದರ ಮೂಲಕ ಒಂದು ಶಾರ್ಟ್ ಫಿಲ್ಮ್ಸ್ ನ ತಯಾರಿ ಮಾಡುವಂತ ಸಾಧ್ಯತೆಗಳು ಇನ್ನು ಕೆಲ ವರ್ಷದಲ್ಲಿ ನಾವು ಅದನ್ನು ನೋಡೋಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಹೀಗೆ ಇನ್ನೊಂದು 10-15 ವರ್ಷದಲ್ಲಿ ಫುಲ್ಲಿ ಫೀಚರ್ ಲೆಂತ್ ಆದಂತಹ ಒಂದು ಎಐ ಜನರೇಟೆಡ್ ಎ ರೆಂಡರಿಂಗ್ ಆದಂತಹ ಒಂದು ಅನಿಮೇಷನ್ ಅಥವಾ ಒಂದು ರಿಯಲ್ ಫಿಲ್ಮ್ ತರನೇ ಒಂದು ಫುಲ್ಲಿ ಫೀಚರ್ ಫಿಲ್ಮ್ ಅದನ್ನ ನಾವು ನೋಡುವಂತ ಸಾಧ್ಯತೆಗಳು ಸಹ ಬರುವ ಕಾಲಘಟ್ಟದಲ್ಲಿ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ರೀತಿ ಎಐ ಎಷ್ಟು ಪ್ರಗತಿಯು ಮುಂದೋಗ್ತಾ ಇದೆ ಅನ್ನೋದನ್ನ ನಾವು ಈಗ ಗಮನಿಸುವಂತ ಒಂದು ವಿಚಾರ ಆಗಿದೆ. ಯಾಕೆ ಇದನ್ನೆಲ್ಲ ನಾನು ಹೇಳ್ತೀನಿ ಅಂದ್ರೆ ಇನ್ನೊಂದು 50, 60 ಅಥವಾ 70, 80 ವರ್ಷದ ಬಳಿಕ ನಾವು ಫಿಲ್ಮ್ ಮೇಕಿಂಗ್ ನೋಡುವಂತ ಒಂದು ಆಯಾಮನೇ ಬದಲಾವಣೆ ಆಗಿರುತ್ತೆ. ಕಾರಣ ಯಾಕೆಂದ್ರೆ ಈ ಎಲ್ಲಾ ಎಐ ಡ್ರಿವನ್ ಮೂವೀಸ್ಗಳು ಮುಂದೆ ಬರ್ತಾ ಹೋಗುತ್ತೆ ಅಂದಾಗ ಹಿಂದೆ ಕಷ್ಟಪಟ್ಟು ಒಬ್ಬ ಡೈರೆಕ್ಟರ್ ಆ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿರೋದನ್ನೆಲ್ಲ ನೋಡ್ತಾ ಹೋದಾಗ ಇನ್ನು ಬರುವಂತ ಒಂದು 3-4 ತಲೆಮಾರಿನ ಬಳಿಕ ಬರುವವರು ನಮ್ಮ ಕಾಲದ ಸಿನಿಮಾಗಳನ್ನ ನಿಜವಾಗ್ಲೂ ಅಂದ್ರೆ ಥ್ರೂ ದ ಹೆಲ್ಪ್ ಆಫ್ ಕ್ಯಾಮ್ರಾಸ್, ಥ್ರೂ ದ ಹೆಲ್ಪ್ ಆಫ್ ಸೆಟ್ ನೆಲ್ಲ ರಚನೆ ಮಾಡಿ ಮಾಡದಂತ ಒಂದು ಚಿತ್ರೀಕರಣ ಮಾಡದಂತ ಫಿಲ್ಮ್ಗಳು ಅದು ಎಐ ಇಂದ ಆಗಿರುವಂತ ಪಿಕ್ಚರ ಅಥವಾ ನಿಜವಾಗ್ಲೂ ಶ್ರಮ ವಹಿಸಿ ಮಾಡದಂತ ಸಿನಿಮಾನ ಅನ್ನುವಂತ ಪ್ರಶ್ನೆ ಕೂಡ ಮುಂದಿನ ಒಂದು ಸಮಯದಲ್ಲಿ ಅದು ಹಲವಾರು ಜನಕ್ಕೆ ಕಾಡುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಒಂದು ಸಿಜಿ ರೆಂಡರಿಂಗ್ ಪ್ರಾಸೆಸ್ ನಾವು ಇತ್ತೀಚಿನ ದಿನಗಳಲ್ಲಿ ಹೇಗೆ ಕಂಪ್ಯೂಟರ್ ಮೂಲಕ ಮಾಡ್ತಾ ಇದೀವೋ, ಆಗಿನ ಕಾಲದಲ್ಲಿ ಬೆನ್ ಹರ್ ಅನ್ನುವಂತ ಒಂದು ಚಲನಚಿತ್ರ ಬಂತು. ಅದರಲ್ಲಿ ದೊಡ್ಡ ದೊಡ್ಡ ಬೃಹದಾಕಾರದ ಸೆಟ್ ಗಳನ್ನ ರಚಿಸ್ಬಿಟ್ಟು ಹಲವಾರು ರೀತಿಯಾದಂತಹ ಕಾಸ್ಟ್ಯೂಮ್ ಡಿಸೈನರ್ ಗಳ ಮೂಲಕ ಕಾಸ್ಟ್ಯೂಮ್ ಗಳನ್ನ ತಯಾರಿ ಮಾಡಿಬಿಟ್ಟು ಜನರನ್ನ ಅಲ್ಲಿ ಕೆಲಸಕ್ಕೆ ತಗೊಂಡು ಆ ಸೆಟ್ ನೆಲ್ಲ ನಿರ್ಮಿಸ್ಬಿಟ್ಟು ಅದೇ ರೀತಿ ಒಂದು ಸಿನಿಮಾಗೆ ಬೇಕಾದಂತಹ ಸೀನಿಗೆ ಬೇಕಾದಂತಹ ಜನರು ಯುದ್ಧಕ್ಕೆ ಬೇಕಾದಂತಹ ಸೈನಿಕರಿಗೆ ಡೂಪ್ಗಳಾಗಿರ್ಬೋದು ಮತ್ತೆ ಈ ರೀತಿ ಹಲವಾರು ಜನರನ್ನ ಒಂದು ದೊಡ್ಡ ಮ್ಯಾನ್ ಫೋರ್ಸ್ ಅನ್ನೇ ತಗೊಂಡ್ಬಿಟ್ಟು ಒಂದು ವ್ಯಕ್ತಿಗಳ ಒಂದು ಶಕ್ತಿಯನ್ನ ತಗೊಂಡ್ಬಿಟ್ಟು ಆ ಸಿನಿಮಾದ ಚಿತ್ರೀಕರಣಗಳಂತ ಆದಂತಹ ಒಂದು ಕಾಲಘಟ್ಟ ಇತ್ತು. ಅದರ ನಂತರ ಸ್ಟುಡಿಯೋದೊಳಗಡೆ ಸಿನಿಮಾದ ಚಿತ್ರೀಕರಣ ಬರಕ್ ಶುರುವಾಯಿತು. ತದನಂತರ ಕಂಪ್ಯೂಟರ್ ಮೂಲಕ ಸಿನಿಮಾದ ಚಿತ್ರೀಕರಣ ಆಗಕ್ಕೆ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ಬರುವಂತಹ ಒಂದು ಯುಗ ಎಐ ಅಲ್ಲಿ ವಿಡಿಯೋದಲ್ಲಿ ಹೇಗೆ ಎಐ ಅಲ್ಲಿ ವಿಡಿಯೋ ರಚನೆಗಳಾಗುತ್ತೆ ಅನ್ನುವಂಥ ವಿಚಾರ. ಹಾಗೆ ತುಂಬಾ ಕಷ್ಟಕರವಾದಂತಹ ಸನ್ನಿವೇಶಗಳನ್ನ ಚಿತ್ರೀಕರಣ ಮಾಡಬೇಕು ಅನ್ನೋದನ್ನ ಅಥವಾ ಏರಿಯಲ್ ವ್ಯೂವನ್ನ ಶೂಟ್ ಮಾಡಬೇಕು ಅಂದ್ರೆ ಆ ಒಂದು ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಇರುವಂತಹ ಹಲವಾರು ಮಾನ್ಯುಮೆಂಟ್ಸ್ ಗಳೇನಿದೆ ಅದರ ಒಂದು ಪರ್ಮಿಷನ್ಗಳು ಅಲ್ಲಿನ ಸರ್ಕಾರದ ಪರ್ಮಿಷನ್ ತಗೊಂಡು ಚಿತ್ರೀಕರಣ ಎಲ್ಲ ಮಾಡಕ್ಕಿಂತ ಈ ಎಐ ಮೂಲಕ ಕೂತ ಜಾಗದಲ್ಲಿ ಒಂದು ಪ್ರಾಂಪ್ಟ್ ನ ಮೂಲಕ ಒಂದು ವಿಡಿಯೋನ ರೆಂಡರ್ ಮಾಡಬಹುದು ಅನ್ನುವಂಥ ವಿಚಾರನ ಈ ವಿಡಿಯೋಸ್ಗಳು ನಮಗೆ ತೋರಿಸ್ಕೊಟ್ಟಿದೆ. ಇದು ಸೋರಾ ಅನ್ನುವಂತಹ ಎಐ ನ ಒಂದು ಅದ್ಭುತವಾದಂತಹ ಒಂದು ವಿಸ್ಮಯಕಾರಿಯಾದಂತಹ ಒಂದು ಟೆಕ್ನಾಲಜಿ ಇದು ಸೋರಾ ಅನ್ನುವಂಥದ್ದು. ಈ ವಿಡಿಯೋ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.